ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮೇಕೆ ವಿತ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಹಬ್ಬ ಇವಾಗ ಮಳೆ, ಚಳಿಗಾಲ. ಸೊ ಸಾಯಂಕಾಲ ಟೈಮು ಈವ್ನಿಂಗಲ್ಲಿ ಏನೋ ಚಳಿಗೆ ನಾವು ಬಿಸಿ ಬಿಸಿ ಕಾಫಿ ಅಥವಾ ಟೀ ಜೊತೆಗೆ ಸೂಪರ್ ಕಾಂಬಿನೇಷನ್ ಮಂಡಕ್ಕಿ ಖಾರ ಅಥವಾ ಮಸಾಲೆ ಮಂಡಕ್ಕಿ ಅಥವಾ ಒಗ್ಗರಣೆ ಅಂತ ಅಂತೀವಿ ನಾವು. ಈ ಮಂಡಕ್ಕಿ ಮಾಡ್ಕೊಳ್ಳಿ, ಮಕ್ಕಳಿಗಾಗಿ ದೊಡ್ಡವರಿಗಾಗಿ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. ಬಟ್ ಚಳಿಗೆ ಒಂದು ಸೂಪರಾಗಿರುತ್ತೆ. ನಮ್ಮ ಮನೆಯವರಲ್ಲಂತೂ ಸೂಪರಾಗಿ ಇಷ್ಟ ಇದು. ಇದನ್ನು ಬೇಕಾದ್ರೆ 15 ಡೇಸ್ ಸ್ಟೋರ್ ಮಾಡ್ಬೋದು. ಟ್ರಾವೆಲಿಂಗಿಗೆ ಸಖತ್ತಾಗಿ ಈಸಿ ಆಗುತ್ತೆ ನಿಮಗೆ ತೊಗೊಂಡು ಹೋಗೋಕ್ಕೆ ಸಹ. ನೋಡಿ, ನಾನು ಮಂಡಕ್ಕಿಯಲ್ಲಿ ಇದು ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೆ. ಆ ಮಸಾಲ ನೋಡಿ, ಆ ಬೆಳ್ಳುಳ್ಳಿ ತಕ್ಕಂಡು ತಿಂತಾ ಇರಬೇಕು, ಸೂಪರಾಗಿರುತ್ತೆ. ಅದೇ ಥರ ಮಂಡಕ್ಕಿ ಸಹ ಸಖತ್ತಾಗಿ ಬಂದಿದೆ ಟೇಸ್ಟ್ ಮಾತ್ರ. ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾನು ಇದು ಬಳ್ಳಾರಿ ಮಂಡಕ್ಕಿ ಅಂತೀವಿ, ಸಪ್ಪೆ ಮಂಡಕ್ಕಿ. ಬಟ್ ಟೇಸ್ಟ್ ಮಾತ್ರ ಸೂಪರ್ ಆಗುತ್ತೆ ಈ ಮಂಡಕ್ಕಿಯಲ್ಲಿ ಮಾಡಿಕೊಟ್ರೆ. ಇದನ್ನು ಒಂದು 3 ಲೀಟರ್ ತೊಗೊಂಡಿದ್ದೀನಿ ನಾನು. ಈಗ ನೆಕ್ಸ್ಟು 1 ಹಿಡಿಯಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ. ನೆಕ್ಸ್ಟು 1 ಹಿಡಿಯಷ್ಟು ಗೋಡಂಬಿ ತೊಗೊಂಡಿದ್ದೀನಿ. ನೆಕ್ಸ್ಟು 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದನ್ನ ಒಸಿ ಜಜ್ಜಿ ಇಟ್ಟಿದ್ದೀನಿ. ಯಾಕಂದರೆ ಸುಲಿಯೋದಕ್ಕಿಂತ ಜಜ್ಜಿ ಹಾಕೋದು ಟೇಸ್ಟ್ ಚೆನ್ನಾಗಿರುತ್ತೆ ಮಂಡಕ್ಕಿ. ಮಧ್ಯೆ ಮಧ್ಯೆ ಬಾಯಿ ಸಿಕ್ಕಾಗ ಸುಲಿದು ತಿನ್ನೋದು ಸೂಪರಾಗಿರುತ್ತೆ. ನೆಕ್ಸ್ಟ್ ಇವಾಗ 1 ಹಿಡಿಯಷ್ಟು ಕರಿಬೇವು, 1 ಹಿಡಿಯಷ್ಟು ಕಡಲೆಬೀಜ, ಉಪ್ಪು, ಚಾಟ್ ಮಸಾಲ, ಖಾರದ ಪುಡಿ, ಧನಿಯಾ ಪುಡಿ, ರಸಂ ಪುಡಿ, ಜೊತೆಗೆ ಜೀರಿಗೆ, ಸಕ್ಕರೆ ಸಹ ತೊಗೊಂಡಿದ್ದೀನಿ. ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು. ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಬಾಂಡೆ ಹಿಡಿ, ಎಣ್ಣೆ ಕಾಯಲು ಬಿಡಿ. ಎಣ್ಣೆ ಕಾದಿದ ಮೇಲೆ ಚಟಪಟ ಅನ್ನಲು ಸಾಸಿವೆ ಹಾಕಿ. ಈಗ ಸಾಸಿವೆ ಚಟಪಟ ಅಂತಿದೆ, ಕಡಲೆಬೀಜ ಹಾಕಿ. ಈಗ ಅದನ್ನು ಚೆನ್ನಾಗಿ ಎಣ್ಣೆಲಿ ಮಗ್ಸಿ ಕಡಕಾಗಿರಬೇಕು. ಮಂಡಕ್ಕಿ ಚೆನ್ನಾಗಿರುತ್ತೆ ಹಾಗಾಗಿ. ನೆಕ್ಸ್ಟ್ ಇದು ಕಲರ್ ಚೇಂಜ್ ಆದಮೇಲೆ ಗೋಡಂಬಿ ಹಾಕಿ. ಗೋಡಂಬಿ ಸಹ ಗೋಲ್ಡನ್ ಬ್ರೌನ್ ಆದಮೇಲೆ ಆಗೋ ತನಕ ಬಿಡಿ. ನೋಡಿ, ಇದು ಸಹ ಕಲರ್ ಗೋಲ್ಡನ್ ಬ್ರೌನ್ ಚೇಂಜ್ ಆಗ್ತಾ ಇದೆ ಆಲ್ರೆಡಿ. ನೆಕ್ಸ್ಟು ಬೆಳ್ಳುಳ್ಳಿ ಹಾಕಿ. ಎಣ್ಣೆಯಲ್ಲಿ ಚೆನ್ನಾಗಿ ಮಗ್ಬೇಕು ಬೆಳ್ಳುಳ್ಳಿ. ಏನಕ್ಕಂದರೆ ಮಸಾಲೆ ಹಾಕಿದ್ರೆ ಮಸಾಲೆ ಸಹ ಬೆಳ್ಳುಳ್ಳಿ ಹೋಗಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ. ನೆಕ್ಸ್ಟು ಈಗ ಎಲ್ಲ ಚೆನ್ನಾಗಿ ಮಗ್ಗಿದೆ. ಮಸಾಲೆ ತೋರಿಸಿರುವಂತಹ ಮಸಾಲೆನೆಲ್ಲ ಹಾಕಿ. ಈಗ ಇದಕ್ಕೆ ಜೊತೆಗೆ ಎಕ್ಸ್ಟ್ರಾ ಏನಿಲ್ಲ ಸಕ್ಕರೆ ಮತ್ತು ಜೀರಿಗೆ, ಅದನ್ನು ಸಹ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕೈಯಾಡಿ. ಎಣ್ಣೆಲಿ ಮಗ್ಲಿ ಒಂದು 3 ನಿಮಿಷ. ಆಮೇಲೆ ಅರಿಶಿನ ಪುಡಿ 1 ಟೇಬಲ್ ಸ್ಪೂನ್ ಹಾಕಿ ಕೈಯಾಡಿ ಚೆನ್ನಾಗಿ. 3 ನಿಮಿಷ ಆದಮೇಲೆ ನಾವು ಮಂಡಕ್ಕಿನ ಇದಕ್ಕೆ ಹಾಕಿ ಕೈಯಾಡಿ. ಸ್ವಲ್ಪ ಹಾಕ್ಕೊಳ್ಳಿ, ಚೆನ್ನಾಗಿ ಈಸಿಯಾಗಿ ಕೈಯಾಡೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ, ಈಸಿ ಆಗುತ್ತೆ ಕೈಯಾಡೋಕ್ಕೆ. ಇದು ಕೈಯಾಡಿದೆ. ಈಗ ಲಿಡ್ ಕ್ಲೋಸ್ ಮಾಡಿ ಸ್ಟವ್ ಆಫ್ ಮಾಡಿ ಗರಮ್ ಆಗುತ್ತೆ. 1/2 ಅವರ್ ಆದಮೇಲೆ ಒಂದು ಪ್ಲೇಟಿಗೆ ಸರ್ವ್ ಮಾಡಿ. ಈ ರೆಸಿಪಿ ಅಥವಾ ಸ್ನ್ಯಾಕ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್.